ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ. ನಿನ್ನೆ ದಿವಸ ಹುಬ್ಳಿಯಲ್ಲಿ ಒಬ್ಬ ಬಿಹಾರ ಮೂಲದ ವ್ಯಕ್ತಿ ಒಂದು 5 ವರ್ಷದ ಮಗುನ ಎತ್ಕೊಂಡು ಹೋಗಿ ಕೊಲೆ ಮಾಡಿರ್ತಕ್ಕಂಥದ್ದು. ಅನಂತರ ಅವನ್ನ ವಿತಿನ್ ನೋ ಟೈಮ್ ಸೆಕ್ಯೂರ್ ಮಾಡಿದ್ದಾರೆ. ಮಾಡಿದ ಮೇಲೆ ಅವನು ಎಲ್ಲಿ ಇದ್ದಾನೆ ಮತ್ತು ಅದೆಲ್ಲ ತೋರಿಸ್ಬೇಕು ಅಂತೇಳಿ ಕರ್ಕೊಂಡು ಹೋಗುವಾಗ ಇದಕ್ಕಿದ್ದಂಗೆ ಅವನು ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಅವರು ಆತ್ಮರಕ್ಷಣೆ ಮಾಡ್ಕೋಬೇಕಲ್ಲ, ಅದಕ್ಕೆ ಅವರು ಕಾಲಿಗೆ ಗುಂಡು ಹಾಕಬೇಕು ಅಂತ ಫೈರ್ ಮಾಡಿದ್ದಾರೆ. ಅದು ಮತ್ತು ಬೇರೆ ಬೆನ್ನಿಗೂ ಕೂಡ ಬಿದ್ದಿದೆ ಅಂತ ಹೇಳಿ ಇಮಿಡಿಯೇಟಾಗಿ ತೊಗೊಂಡೋಗಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟಲ್ಲಿ ತೀರ್ಕೊಂಡಿದ್ದ ಅಂತ ಹೇಳಿ ರಿಪೋರ್ಟ್ ಇದೆ. ಅದಕ್ಕೆ ನಾನು ಇಮಿಡಿಯೇಟಾಗಿ ಒಂದು ತನಿಖೆ ಮಾಡಿ ಅಂತ ಹೇಳಿ ಒಬ್ಬ ಸೀನಿಯರ್ ಆಫೀಸರ್ ಇಂದ ತನಿಖೆ ಮಾಡಿಸಿ ಅಂತ ಹೇಳಿದ್ದೇನೆ. ತನಿಖೆ ಮಾಡಿದ ಮೇಲೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ಗಳು ಎಲ್ಲ ಗೊತ್ತಾಗುತ್ತೆ. ಅವನು ಈಗ ಕೇರಳದಲ್ಲಿ ಗುಲ್ಬರ್ಗಾ ಮೂಲದವನು ಅಂತ ಹೇಳ್ತಾರೆ. ಅದು ಕರ್ಕೊಂಡು ಬಂದಮೇಲೆ ಅವನ ಹತ್ರ ಮಾಹಿತಿ ತಗೊಂಡು ಕೇಸಸ್ ಮುಂದುವರಿಸ್ತಾರೆ. ಕೊಪ್ಪಳದ್ದೇನು ಇನ್ನೂ ನನಗೆ ಅಪ್ಡೇಟ್ ಬಂದಿಲ್ಲ. ಇಲ್ಲ, ಬಹಳ ಜನ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಆಗಲಿ ಕರ್ನಾಟಕಕ್ಕಾಗಲಿ ಭಾಳ ಜನ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಅವರಿಗೆ ಇಲ್ಲಿನ ಕಲ್ಚರು, ಇಲ್ಲಿನ ಜನಗಳ ಭಾವನೆಗಳು ಅರ್ಥ ಆಗೋದಿಲ್ವೋ ಏನೋ ಗೊತ್ತಿಲ್ಲ. ಅವರು ಆ ರೀತಿ ಬಿಹೇವ್ ಮಾಡ್ತಾರೆ. ಭಾಳಷ್ಟು ಕೇಸ್ಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಬಂದವ್ರದ್ದೇ ಹೆಚ್ಚು ಕೇಸಸ್ಗಳು ನಾವು ನೋಡ್ತೇವೆ. ಅದರಿಂದ ಕಾರ್ಮಿಕ ಇಲಾಖೆಗೂ ಕೂಡ ನಾನು ಮಾತಾಡ್ತೀನಿ. ಒಂದು ಕಂಬೈನ್ಡ್ ಮೀಟಿಂಗ್ ಮಾಡಿ ಏನು ಕ್ರಮ ತಗೋಬೋದು. ಕನ್ಸ್ಟ್ರಕ್ಷನ್ಸ್ ವರ್ಕರ್ಸು, ಸುಮಾರು ಕಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳ ಕ್ರೈಮ್ಗಳೆಲ್ಲ ಆಗಿರೋದು ನಿಮಗೂ ಗೊತ್ತಿದೆ. ಅಂಥದ್ರಿಂದ ಅದನ್ನು ಒಂದು ಸಭೆ ಮಾಡಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿ. ಇನ್ನೂ ಓದ್ತಾ ಇದ್ದೀನಿ. ಇನ್ನೂ ಒಂದು 4-5 ಪೇಜು ಓದಿದ್ದೀನಿ. ಇನ್ನೂ ಓದ್ತಾ ಇದ್ದೀನಿ. ಒಟ್ಟಾರೆ ಇದು 2-3 ವಿಚಾರ ಇದರಲ್ಲಿದೆ. ಒಂದು 2015ರಲ್ಲಿ ಪ್ರಾರಂಭ ಮಾಡಿ ಮುಗಿದಿದೆ ಅಂತ ಹೇಳೇನೆ 2-3 ವರ್ಷ ಆಗೋಯ್ತು. ಮತ್ತು ಅದನ್ನು ನಾವು ಅದರ ಇಂಪ್ಯಾಕ್ಟು, ಅದರ ಯೋಜನೆಗಳು, ಅದರ ಚರ್ಚೆಗಳು ಅದು ಒಂದು ಭಾಗ ಇಡೋಣ. ಆದರೆ ಅದನ್ನು ಹೊರಗಡೆ ತರೋದಕ್ಕೆ ಒಂದು ಕಷ್ಟ ಆದಂಥ ಸಂದರ್ಭ. ಅದಕ್ಕಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೊರಗಡೆ ತಂದಿದ್ದಾರೆ. ವಸ್ತುಸ್ಥಿತಿ ಏನಿದೆ ಅನ್ನೋದು ಒಂದು ಗೊತ್ತಾಗಿದೆ ಅಷ್ಟೇ. ಇದ್ರ ಮುಂದಕ್ಕೆ ಇಂಪ್ಯಾಕ್ಟ್ ಏನು, ಅದರ ಸ್ಟಡಿ, ಅದರ ಎಫೆಕ್ಟು, ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅವೆಲ್ಲನ ಈಗಲೇ ಹೇಳೋಕ್ಕಾಗೋದೇ ಇಲ್ಲ. ಅದರಿಂದ ಈಗ ಅವರು ನಮಗೆಲ್ಲ ಪ್ರತಿಗಳನ್ನು ಕೊಟ್ಟಿದ್ದಾರೆ. ಆ ಪ್ರತಿಗಳನ್ನು ಎಲ್ಲ ಮಂತ್ರಿಗಳು ಕೂಡ ಓದ್ಕೊಂಡು ಬರಬೇಕು. 17ನೇ ತಾರೀಕು ಬೇರೆ ಯಾವುದೇ ಸಬ್ಜೆಕ್ಟ್ ಇಡೋದು ಬೇಡ, ಇದೊಂದು ಸಬ್ಜೆಕ್ಟ್ ಮಾತ್ರ ಇಟ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಚರ್ಚೆ ಮಾಡಿದ ನಂತರ ಅಕ್ಸೆಪ್ಟೆನ್ಸು ಅದೆಲ್ಲ ಬರುತ್ತೆ. ಆಮೇಲೆ ಅದರ ಇಂಪ್ಯಾಕ್ಟ್ ಸ್ಟಡೀಸು ಅದು ಇದು ಎಲ್ಲ ಇದು ಜಸ್ಟ್ ಬಿಗಿನಿಂಗ್. ಒಂದು ಟೆಕ್ನಿಕಲ್ ಫ್ಯಾಕ್ಟ್ ಏನು ಹೇಳ್ತಿರೋದಂದ್ರೆ, ಕೋವಿಡ್ ಆದ ನಂತರ ಮಾಡಿದರೆ ಇನ್ನೊಂದು ಸರಿ ಹೋಗ್ತಂದ್ರೆ, ಯಾಕಂದರೆ ಲಕ್ಷಾಂತರ ಜನರು ತೀರ್ಕೊಂಡಿದ್ದಾರೆ. ಸೊ ಆ ವರದಿ ಅಷ್ಟರ ಮಟ್ಟಿಗೆ ಸೂಕ್ತವಾಗಿರೋದಿಲ್ಲ ಅನ್ನೋದು ಅಭಿಪ್ರಾಯ ಕೇಳ್ಬರ್ತೀವಿ ಸರ್. ಅಲ್ಲ, ನಾವೇನೂ ಹೇಳೋಕ್ಕಾಗೋದೇ ಇಲ್ಲ. ಈಗ ವರದಿಯನ್ನು ನಾವು ಸ್ಟಡಿ ಮಾಡಿ ಈಗ 15ರಿಂದ ಸ್ಟಾರ್ಟ್ ಆಗಿದ್ದು, ಪ್ರಾರಂಭ ಆಗಿದ್ದು 15ರಿಂದ. ಈಗ ನಾವು ಆಚೆ ತರ್ತಾ ಇರೋದು 10 ವರ್ಷ, ಹೆಚ್ಚು ಕಡಿಮೆ 10 ವರ್ಷ ಆಗಿದೆ. ಅದನ್ನು ನಾವು ಮೊದಲು ಅದನ್ನು ಚರ್ಚೆ ಮಾಡೋಣ. ಸ್ಟಡಿ ಮಾಡಿ ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಟೀಕೆ ಟಿಪ್ಪಣಿಗಳು ಅದಕ್ಕೆಲ್ಲ ನಾವೇನು ಉತ್ತರ ಕೊಡಕ್ಕೆ ಹೋಗಲ್ಲ. ಬಹಿರಂಗ ಆಗಿರ್ತಕ್ಕಂಥ ಸಮುದಾಯವಾರ ಜಾತಿವಾರ ಅಂಕಿಅಂಶಗಳು ಸರಿ ಇದೆ ಅಂತ ತಮ್ಗೆ ಅನಿಸ್ತಾ ಇದೆ ಸರ್? ಯಾಕಂದ್ರೆ ಸಮುದಾಯದ ನಾಯಕರುಗಳು ಪೊಲಿಟಿಷಿಯನ್ಸೇ ಮಾತಾಡಿದ್ದಾರೆ, ನಮ್ಮ ನಂಬರ್ಸ್ ಇಷ್ಟು ಇರಲಿಲ್ಲ, ಇದಕ್ಕೂ ಜಾಸ್ತಿ ಇದೆ ಅನ್ನುವಂಥ ವಾದಗಳನ್ನು ಪಡಿಸ್ತಾ ಇದೆ.
ತಮ್ಗೆ ಏನನ್ಸುತ್ತೆ ಸರ್ ಈ ನಂಬರ್ಸ್? ಗೊತ್ತಿಲ್ಲ, ನಾವು ಈಗ ಚರ್ಚೆ ಮಾಡೋಣ. ಮೊದಲು ಚರ್ಚೆ ಮಾಡಿದ ಮೇಲೆ ಈಗ ಅಭಿಪ್ರಾಯಗಳೆಲ್ಲ ಬರ್ತಾ ಇದೆ. ಸಮುದಾಯಗಳ ಅಭಿಪ್ರಾಯಗಳು ಬರ್ತಾ ಇದೆ, ರಾಜಕೀಯ ವ್ಯಕ್ತಿಗಳ ಅಭಿಪ್ರಾಯಗಳು ಬರ್ತಾ ಇದೆ, ಆಮೇಲೆ ಇಂಡಿವಿಜುವಲ್ಸ್ಗಳು ಅಭಿಪ್ರಾಯಗಳು ಬರ್ತಾ ಇದೆ. ಇದೆಲ್ಲ ಬರ್ತಾನೇ ಇದೆ. ಅದರಿಂದ ಚರ್ಚೆ ಮಾಡಿ ನಂತರ ಯಾರ್ಯಾರ ಅಭಿಪ್ರಾಯಗಳು ಕ್ಯಾಬಿನೆಟ್ಟಲ್ಲಿ ಏನೇನಿದೆ ಅದೆಲ್ಲ ಚರ್ಚೆ ಮಾಡ್ತೀವಿ. ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ, ನಿನ್ನೆ ದಿವಸ ಹುಬ್ಳಿಯಲ್ಲಿ ಒಬ್ಬ ಬಿಹಾರ ಮೂಲದ ವ್ಯಕ್ತಿ ಒಂದು 5 ವರ್ಷದ ಮಗುನ ಎತ್ಕೊಂಡು ಹೋಗಿ ಕೊಲೆ ಮಾಡಿರ್ತಕ್ಕಂಥದ್ದು. ಅನಂತರ ಅವನ್ನ ವಿತಿನ್ ನೋ ಟೈಮ್ ಸೆಕ್ಯೂರ್ ಮಾಡಿದ್ದಾರೆ. ಮಾಡಿದ ಮೇಲೆ ಅವನು ಎಲ್ಲಿ ಇದ್ದಾನೆ ಮತ್ತು ಅದೆಲ್ಲ ತೋರಿಸ್ಬೇಕು ಅಂತೇಳಿ ಕರ್ಕೊಂಡು ಹೋಗುವಾಗ ಇದ್ದಕ್ಕಿದ್ದಂಗೆ ಅವನು ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಅವರು ಆತ್ಮರಕ್ಷಣೆ ಮಾಡ್ಕೋಬೇಕಲ್ಲ, ಅದಕ್ಕೆ ಅವರು ಕಾಲಿಗೆ ಗುಂಡು ಹಾಕಬೇಕು ಅಂತ ಫೈರ್ ಮಾಡಿದ್ದಾರೆ. ಅದು ಮತ್ತು ಬೇರೆ ಬೆನ್ನಿಗೂ ಕೂಡ ಬಿದ್ದಿದೆ ಅಂತ ಹೇಳಿ ಇಮಿಡಿಯೇಟಾಗಿ ತೊಗೊಂಡೋಗಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟಲ್ಲಿ ತೀರ್ಕೊಂಡಿದ್ದ ಅಂತ ಹೇಳಿ ರಿಪೋರ್ಟ್ ಇದೆ. ಅದಕ್ಕೆ ನಾನು ಇಮಿಡಿಯೇಟಾಗಿ ಒಂದು ತನಿಖೆ ಮಾಡಿ ಅಂತ ಹೇಳಿ ಒಬ್ಬ ಸೀನಿಯರ್ ಆಫೀಸರ್ ಇಂದ ತನಿಖೆ ಮಾಡಿಸಿ ಅಂತ ಹೇಳಿದ್ದೇನೆ. ತನಿಖೆ ಮಾಡಿದ ಮೇಲೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ಗಳು ಎಲ್ಲ ಗೊತ್ತಾಗುತ್ತೆ. ಅವನು ಈಗ ಕೇರಳದಲ್ಲಿ ಗುಲ್ಬರ್ಗಾ ಮೂಲದವನು ಅಂತ ಹೇಳ್ತಾರೆ. ಅದು ಕರ್ಕೊಂಡು ಬಂದಮೇಲೆ ಅವನ ಹತ್ರ ಮಾಹಿತಿ ತಗೊಂಡು ಕೇಸಸ್ ಮುಂದುವರಿಸ್ತಾರೆ. ಕೊಪ್ಪಳದ್ದೇನು ಇನ್ನೂ ನನಗೆ ಅಪ್ಡೇಟ್ ಬಂದಿಲ್ಲ. ವಲಸೆ ಬಂದಿರತಕ್ಕಂಥವ್ರಿಗೆ ಈಗಿನ ಕಾನೂನು ಭಯ ಇದೆಯೋ ಗೊತ್ತಿಲ್ಲ. UP ಬಿಹಾರದಲ್ಲಿ ಈ ಥರದ ಘಟನೆಗಳು ಕಾಮನನ್ನ ತರಬೇಕು ನಡೆದೋಗ್ಬಿಡ್ತಾರೆ. ಕರ್ನಾಟಕದಲ್ಲಿ ವಲಸೆ ಕಾರ್ಮಿಕರ ಬಗ್ಗೆ ಒಂದು ಎಚ್ಚರಿಕೆ ಇಡಬೇಕಾದ ಪರಿಸ್ಥಿತಿ ಇದೆ. ಯಾಕಂದ್ರೆ ಸಾಕಷ್ಟು ಕ್ರೈಮ್ಗಳಲ್ಲಿ ಅವ್ರದ್ದೇ ಇಲ್ಲ, ಭಾಳ ಜನ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಆಗಲಿ ಕರ್ನಾಟಕಕ್ಕಾಗಲಿ ಭಾಳ ಜನ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಅವರಿಗೆ ಇಲ್ಲಿನ ಕಲ್ಚರು, ಇಲ್ಲಿನ ಜನಗಳ ಭಾವನೆಗಳು ಅರ್ಥ ಆಗೋದಿಲ್ವೋ ಏನೋ ಗೊತ್ತಿಲ್ಲ. ಅವರು ಆ ರೀತಿ ಬಿಹೇವ್ ಮಾಡ್ತಾರೆ. ಭಾಳಷ್ಟು ಕೇಸ್ಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಬಂದವ್ರದ್ದೇ ಹೆಚ್ಚು ಕೇಸಸ್ಗಳು ನಾವು ನೋಡ್ತೇವೆ. ಅದರಿಂದ ಕಾರ್ಮಿಕ ಇಲಾಖೆಗೂ ಕೂಡ ನಾನು ಮಾತಾಡ್ತೀನಿ, ಒಂದು ಕಂಬೈನ್ಡ್ ಮೀಟಿಂಗ್ ಮಾಡಿ ಏನು ಕ್ರಮ ತಗೋಬೋದು. ಕನ್ಸ್ಟ್ರಕ್ಷನ್ಸ್ ವರ್ಕರ್ಸು, ಸುಮಾರು ಕಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳ ಕ್ರೈಮ್ಗಳೆಲ್ಲ ಆಗಿರೋದು ನಿಮಗೂ ಗೊತ್ತಿದೆ. ಅಂಥದ್ರಿಂದ ಅದನ್ನು ಒಂದು ಸಭೆ ಮಾಡಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿ. ಇನ್ನೂ ಓದ್ತಾ ಇದ್ದೀನಿ, ಇನ್ನೂ ಒಂದು 4-5 ಪೇಜು ಓದಿದ್ದೀನಿ, ಇನ್ನೂ ಓದ್ತಾ ಇದ್ದೀನಿ. ಒಟ್ಟಾರೆ ಇದು 2-3 ವಿಚಾರ ಇದರಲ್ಲಿದೆ. ಒಂದು 2015ರಲ್ಲಿ ಪ್ರಾರಂಭ ಮಾಡಿ ಮುಗಿದಿದೆ ಅಂತ ಹೇಳೇ 2-3 ವರ್ಷ ಆಗೋಯ್ತು. ಮತ್ತು ಅದನ್ನು ನಾವು ಅದರ ಇಂಪ್ಯಾಕ್ಟು, ಅದರ ಯೋಜನೆಗಳು, ಅದರ ಚರ್ಚೆಗಳು ಅದು ಒಂದು ಭಾಗ ಇಡೋಣ. ಆದರೆ ಅದನ್ನು ಹೊರಗಡೆ ತರೋದಕ್ಕೆ ಒಂದು ಕಷ್ಟ ಆದಂಥ ಸಂದರ್ಭ. ಅದಕ್ಕಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೊರಗಡೆ ತಂದಿದ್ದಾರೆ. ವಸ್ತುಸ್ಥಿತಿ ಏನಿದೆ ಅನ್ನೋದು ಒಂದು ಗೊತ್ತಾಗಿದೆ ಅಷ್ಟೇ. ಇದ್ರ ಮುಂದಕ್ಕೆ ಇಂಪ್ಯಾಕ್ಟ್ ಏನು, ಅದರ ಸ್ಟಡಿ, ಅದರ ಎಫೆಕ್ಟು, ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅವೆಲ್ಲನ ಈಗಲೇ ಹೇಳೋಕ್ಕಾಗೋದೇ ಇಲ್ಲ. ಅದರಿಂದ ಈಗ ಅವರು ನಮಗೆಲ್ಲ ಪ್ರತಿಗಳನ್ನು ಕೊಟ್ಟಿದ್ದಾರೆ. ಆ ಪ್ರತಿಗಳನ್ನು ಎಲ್ಲ ಮಂತ್ರಿಗಳು ಕೂಡ ಓದ್ಕೊಂಡು ಬರಬೇಕು. 17ನೇ ತಾರೀಕು ಬೇರೆ ಯಾವುದೇ ಸಬ್ಜೆಕ್ಟ್ ಇಡೋದು ಬೇಡ, ಇದೊಂದು ಸಬ್ಜೆಕ್ಟ್ ಮಾತ್ರ ಇಟ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಚರ್ಚೆ ಮಾಡಿದ ನಂತರ ಅಕ್ಸೆಪ್ಟೆನ್ಸು ಅದೆಲ್ಲ ಬರುತ್ತೆ. ಆಮೇಲೆ ಅದರ ಇಂಪ್ಯಾಕ್ಟ್ ಸ್ಟಡೀಸು ಅದು ಇದು ಎಲ್ಲ ಇದು ಜಸ್ಟ್ ಬಿಗಿನಿಂಗ್. ಒಂದು ಟೆಕ್ನಿಕಲ್ ಫ್ಯಾಕ್ಟ್ ಏನು ಹೇಳ್ತಿರೋದಂದ್ರೆ, ಕೋವಿಡ್ ಆದ ನಂತರ ಮಾಡಿದರೆ ಇನ್ನೊಂದು ಸರಿ ಹೋಗ್ತಂದ್ರೆ, ಯಾಕಂದರೆ ಲಕ್ಷಾಂತರ ಜನರು ತೀರ್ಕೊಂಡಿದ್ದಾರೆ. ಸೊ ಆ ವರದಿ ಅಷ್ಟರ ಮಟ್ಟಿಗೆ ಸೂಕ್ತವಾಗಿರೋದಿಲ್ಲ ಅನ್ನೋದು ಅಭಿಪ್ರಾಯ ಕೇಳ್ಬರ್ತೀವಿ ಸರ್. ಅಲ್ಲ, ನಾವೇನೂ ಹೇಳೋಕ್ಕಾಗೋದೇ ಇಲ್ಲ. ಈಗ ವರದಿಯನ್ನು ನಾವು ಸ್ಟಡಿ ಮಾಡಿ ಈಗ 15ರಿಂದ ಸ್ಟಾರ್ಟ್ ಆಗಿದ್ದು, ಪ್ರಾರಂಭ ಆಗಿದ್ದು 15ರಿಂದ. ಈಗ ನಾವು ಆಚೆ ತರ್ತಾ ಇರೋದು 10 ವರ್ಷ, ಹೆಚ್ಚು ಕಡಿಮೆ 10 ವರ್ಷ ಆಗಿದೆ.
ಅದನ್ನು ನಾವು ಮೊದಲು ಅದನ್ನು ಚರ್ಚೆ ಮಾಡೋಣ. ಸ್ಟಡಿ ಮಾಡಿ ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಟೀಕೆ ಟಿಪ್ಪಣಿಗಳು ಅದಕ್ಕೆಲ್ಲ ನಾವೇನು ಉತ್ತರ ಕೊಡಕ್ಕೆ ಹೋಗಲ್ಲ. ಈಗ ಬಹಿರಂಗ ಆಗಿರ್ತಕ್ಕಂಥ ಸಮುದಾಯವಾರ ಜಾತಿವಾರ ಅಂಕಿಅಂಶಗಳು ಸರಿ ಇದೆ ಅಂತ ತಮ್ಗೆ ಅನಿಸ್ತಾ ಇದೆ ಸರ್? ಯಾಕಂದ್ರೆ ಸಮುದಾಯದ ನಾಯಕರುಗಳು ಪೊಲಿಟಿಷಿಯನ್ಸೇ ಮಾತಾಡಿದ್ದಾರೆ, ನಮ್ಮ ನಂಬರ್ಸ್ ಇಷ್ಟು ಇರಲಿಲ್ಲ, ಇದಕ್ಕೂ ಜಾಸ್ತಿ ಇದೆ ಅನ್ನುವಂಥ ವಾದಗಳನ್ನು ಪಡಿಸ್ತಾರೆ. ತಮ್ಗೆ ಏನನ್ಸುತ್ತೆ ಸರ್ ಈ ನಂಬರ್ಸ್? ಗೊತ್ತಿಲ್ಲ, ನಾವು ಈಗ ಚರ್ಚೆ ಮಾಡೋಣ. ಮೊದಲು ಚರ್ಚೆ ಮಾಡಿದ ಮೇಲೆ ಈಗ ಅಭಿಪ್ರಾಯಗಳೆಲ್ಲ ಬರ್ತಾ ಇದೆ. ಸಮುದಾಯಗಳ ಅಭಿಪ್ರಾಯಗಳು ಬರ್ತಾ ಇದೆ, ರಾಜಕೀಯ ವ್ಯಕ್ತಿಗಳ ಅಭಿಪ್ರಾಯಗಳು ಬರ್ತಾ ಇದೆ, ಆಮೇಲೆ ಇಂಡಿವಿಜುವಲ್ಸ್ಗಳು ಅಭಿಪ್ರಾಯಗಳು ಬರ್ತಾ ಇದೆ. ಇದೆಲ್ಲ ಬರ್ತಾನೇ ಇದೆ. ಅದರಿಂದ ಚರ್ಚೆ ಮಾಡಿ ನಂತರ ಯಾರ್ಯಾರ ಅಭಿಪ್ರಾಯಗಳು ಕ್ಯಾಬಿನೆಟ್ಟಲ್ಲಿ ಏನೇನಿದೆ ಅದೆಲ್ಲ ಚರ್ಚೆ ಮಾಡ್ತೀವಿ.